ಮುಷ್ಕರ ನಿರಂತರ ನೌಕರರಿಗೆ ಶಾಕ್ ನೀಡುತ್ತಾ ಸರ್ಕಾರ ಕರ್ತವ್ಯಕ್ಕೆ ಗೈರಾಗಿರುವಂತಹ ನೌಕರರಿಗೆ ಕಾಯ್ತಾ ಇದೆಯಾ ಸಸ್ಪೆಂಡ್ ಅಥವಾ ವಜಾ ಭೀತಿ? ಮುಷ್ಕರ ನಿರಂತರ ನೌಕರರಿ ಅಂದ್ರೆ ಮುಷ್ಕರ ನಿರಂತರವಾಗಿ ಹೋಗ್ತಾ ಇರುವಂತದ್ದು, ಮುಷ್ಕರ ನಿರತರಾಗಿರುವಂತಹ ನೌಕರರಿಗೆ ಶಾಕ್ ಕೊಡುತ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಕರ್ತವ್ಯಕ್ಕೆ ಗೈರಾಗಿರುವಂತಹ ನೌಕರರಿಗೆ ಕಾಯ್ತಾ ಇದೆಯಾ ಸಸ್ಪೆಂಡ್ ಅಥವಾ ವಜಾ ಭೀತಿ? ಸರ್ಕಾರದ ಎಚ್ಚರಿಕೆಯ ನಡುವೆಯೂ ಕೂಡ ಸಾರಿಗೆ ನೌಕರರ ಈ ಒಂದು ಮುಷ್ಕರ 2021ರಲ್ಲಿ ಮುಷ್ಕರ ನಡೆಸಿದ ವೇಳೆ ಸಾವಿರಾರು ನೌಕರರನ್ನ ಸಸ್ಪೆಂಡ್ ಹಾಗೂ ವಜಾ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ನೌಕರರ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡುತ್ತಾ ಸರ್ಕಾರ ವೇತನ ಹಿಂಬಾಕಿ ಪರಿಷ್ಕರಣೆಯ ಸಂಬಂಧ ನೌಕರರಿಂದ ಮುಷ್ಕರ ಡಿಸೆಂಬರ್ 31ರವರೆಗೆ ಮುಷ್ಕರ ಮಾಡದಂತೆ ಆದೇಶವನ್ನ ಮಾಡಿದ್ದಂತಹ ಸರ್ಕಾರ ಆದರೂ ಕೂಡ ಆದೇಶವನ್ನ ಮೀರಿ ನೌಕರರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ಮಾಡಲಾಗಿದೆ. ಡಿಪೋಗಳಲ್ಲಿ ಬಸ್ ನಿಲ್ಲಿಸಿ ಕರ್ತವ್ಯಕ್ಕೆ ಗೈರಾಗಿರುವಂತಹ ಸಾರಿಗೆಯ ನೌಕರರು 4 ನಿಗಮಗಳ ಸಾರಿಗೆ ನೌಕರರಿಗೆ ಈಗ ಸಸ್ಪೆಂಡ್ ಭೀತಿ ಶುರುವಾಗಿದೆ. ನೌಕರರ ಸಂಘಟನೆಗಳ ಜೊತೆಗೆ ಗುರುತಿಸಿಕೊಂಡಿರುವವರ ಮೇಲೂ ಕೂಡ ಕಠಿಣ ಕ್ರಮ. ಸರ್ಕಾರಕ್ಕೆ ಸೆಡ್ಡು ಹೊಡೆದಂತಹ ನೌಕರರ ಮೇಲೆ ಕಠಿಣ ಕ್ರಮಕ್ಕೆ ನಿರ್ಧಾರ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಗಿದೆ. ಏನಪ್ಪಾ ಪ್ರಾಬ್ಲಮ್ ಅಂತಂದ್ರೆ ನೌಕರರಿಗೆ ಈಗ ಒಂದು ಭೀತಿ ಶುರುವಾಗಿದೆ. ಮುಷ್ಕರದಲ್ಲಿ ಪಾಲ್ಗೊಂಡಿರುವಂತಹ ನೌಕರರಿಗೆ ಸರ್ಕಾರ ಶಾಕ್ ನೀಡುತ್ತಾ ಇರುವಂತಹ ಪ್ರಶ್ನೆ ಎದುರಾಗಿತ್ತು. ಕರ್ತವ್ಯಕ್ಕೆ ಗೈರಾಗಿ ನೌಕರರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ವಜಾ ಹಾಗೂ ಅಥವಾ ಸಸ್ಪೆಂಡ್ ಆಗುವಂತಹ ಭೀತಿ ಎದುರಾಗಿದೆ. 2021ಕ್ಕೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಆಗ ಸಾವಿರಾರು ಜನ ನೌಕರರು ಕೆಲಸವನ್ನ ಕಳೆದುಕೊಂಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ಸಸ್ಪೆಂಡ್ ಅಥವಾ ವಜಾ ಆಗುವಂತಹ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWRTC, KKRTC ಈ ಎಲ್ಲ ಒಂದು ಬಸ್ ಚಾಲಕರಿಗೂ ಹಾಗೂ ಬಸ್ಸಿನ ಕಂಡಕ್ಟರ್ಗಳಿಗೂ ಕೂಡ ಇದು ಪ್ರಶ್ನೆಯಾಗಿ ಉಳಿದಿದೆ. ನಿರಂತರವಾಗಿ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು, ಈ ಸಾರಿಗೆ ನೌಕರರು ತಾವು ಮುಷ್ಕರವನ್ನ ಮಾಡ್ತೇನೆ ಅಂತ ಹೇಳಿ ಇವತ್ತು ನಿನ್ನೆ ಹೇಳ್ತಾ ಇರೋದಲ್ಲ, ಬಹಳ ಹಿಂದೆಯಿಂದ ಸುಮಾರು ತಿಂಗಳ ಹಿಂದೆಯಿಂದಲೂ ಹೇಳ್ತಾ ಇದ್ದಾರೆ. ಎಷ್ಟು ಸಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳು ಮಾಡಿದ್ರು ಕೂಡ ಸ್ಯಾಟಿಸ್ಫೈಡ್ ಆಗಿಲ್ಲ. ಅವ್ರೇನ್ ಕೇಳ್ತಾ ಇದ್ದಾರೆ, ಸಂಬಳ ಜಾಸ್ತಿ ಮಾಡಬೇಕು, ಹಿಂದೆ ಕೊಟ್ಟಿಲ್ಲದೆ ಇರುವಂತಹ ಅರಿಯರ್ಸ್ನ ಫಿನಿಶ್ ಮಾಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನ ಮುಂದಿಟ್ಟು ಮಾಡ್ತಾ ಇರುವಂತಹ ಪ್ರತಿಭಟನೆ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡೇನಾದ್ರೂ ಇದ್ದಿದ್ರೆ, ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರದಲ್ಲಿ ದುಡ್ಡೇನಾದ್ರೂ ಇದ್ದಿದ್ರೆ ಇದು ಕ್ಲಿಯರ್ ಮಾಡ್ತಿದ್ರು. ಗ್ಯಾರಂಟಿಗಳಿಗೆ ಹಣವನ್ನ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಜಾಬ್ ಖಾಲಿ ಮಾಡ್ಕೊಂಡು ಕುಂತಿದ್ಯಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಈಗ ಡಿಪೋಗಳಲ್ಲಿ ಗಾಡಿಯನ್ನ ನಿಲ್ಲಿಸಿ
ಪ್ರತಿಭಟನೆಯನ್ನ ಅಂದ್ರೆ ಅಲ್ಲಿಂದ ಕೆಲಸಕ್ಕೆ ರಜಾ ಹಾಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ಸಾಕಷ್ಟು ನೌಕರರಿಗೆ ಈಗ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಅದೇ ಸಸ್ಪೆಂಡ್ ಅಥವಾ ವಜಾ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತಾ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಕಸ್ಮಾತ್ ಈಗೇನಾದ್ರೂ ಸಸ್ಪೆಂಡ್ ಅಥವಾ ವಜಾವನ್ನ ಮಾಡಿದ್ರೆ ಸಾವಿರಾರು ಜನ ಕೆಲಸವನ್ನ ಕಳ್ಕೊಳ್ತಾರೆ. ಸಿದ್ದು ಸರ್ಕಾರಕ್ಕೆ ಒಂದು ಕಪ್ ಚುಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.